ಸ್ವಾಗತ. ವಿಜಯ ಕುಟುಂಬ ನಿಮ್ಮ ಸ್ವಾಗತ. ಇದು ವಿಜಯ ಕುಟುಂಬ ವೇದಿಕೆ ಮೇಲೆ ಈ ಕುಟುಂಬ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಈ ಕುಟುಂಬದ ಪರಿವಾರಗಳು. ನನಗೆ ಇವೆಲ್ಲ ನೋಡುತ್ತಿಲ್ಲ, ನಾವು ಮಾಡ್ತಾ ಇದ್ದಾರೆ ವರ್ಷಗಳಿಂದ. ನಾನು ಬೇರೆ ಆ್ಯಂಗಲಲ್ಲಿ ನೋಡುತ್ತಿದ್ದು ನನಗೆ ಮೀಸ ಅಂಟಿಸ್ಬೇಕು, ಪಂಚ ಉಳಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅನ್ಕೊಂಡಿರೋದು. ನಾನೇ ಅನ್ಕೊಂಡಿಲ್ಲ ಯಾವತ್ತು. ಏನೋ ತಮಾಷೆ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡುಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾತ್ರವಾಗಿ ಪಾತ್ರ ಕೊಟ್ಟರು. ಸರ್, ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ ಬೆಳ್ಳಿ ಸರ್ ಅಂತ. ನನಗೆ ಕಿರುಕಡೆಯಿಂದ ಬರಲಿಲ್ಲ. ಇವರು ಕೇವಲ ನಾನೆಲ್ಲ ಅನ್ನೋದು ಮನಸ್ಸು ಬರಲ್ಲ. ಆಯ್ತು ಬರ್ತೀನಿ, ಅದು ಏನಿದೆ ಮೀಸೆ ಗೀಸಲ್ಲ, ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ಎಷ್ಟೋ ಸರ್ ಎಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ಸಿನಿಮಾ ಮಾಡೋ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ನಗ್ತಾರೆ ಜನ, ಬೇಡ ಅಂತ ಹೇಳಿ. ಇಲ್ಲ ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟಿಂಗ್ ಮಾಡೋದು. ನಮ್ಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಯಾಕೆಂದರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಸರ್, ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆ ಏನಾದ್ರು ಹಾಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ ಗೊತ್ತಾಯ್ತು ಅಂದರೆ, ಇವಾಗ ಗ್ಯಾಪ್ ಕೊಟ್ಟಿದ್ದ ಪಾದವನ್ನು ಬೇರೆ ಒಂದು ಕ್ಯಾರೆಕ್ಟರ್ಗೆ ನಾನು ಓಡಾಡೋದೆಲ್ಲ ಕೇಳೋರು, ಯಾಕೆ ಪಾದಗಾರವಾಗಿ ಬರ್ತಿಲ್ಲ ಅಂತಂದರೆ ಅಷ್ಟು ಮಟ್ಟಿಗೆ ಅದು ಜನರನ್ನು ತಲುಪುವಂಥ ಪಾತ್ರ ಆಗುತ್ತೆ. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು. ಆಮೇಲೆ ನಾನು ನಿಂತ್ಕೊಂಡು ಅಂದರೆ ಯಾಕೆ ನಾನು ಹೇಳ್ತೀನಿ ಅಂದರೆ, ಈ ದಿಲೀಪ್ ಅವರು ನನ್ನ ಪಾತ್ರ ಕಲಿತಾರೆ ಅಂದಾಗ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ ಅಷ್ಟೇ. ವೆರಿ ಸಿಂಪಲ್. ಅವರು ಏನೋ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ಏನು ಮಾತಾಡಿದ್ರು, ಮಾಡ್ತೀನಿ ಅಂತಿದ್ದೆ. ಯಾಕೆಂದರೆ ಅವ್ರಿಗೆ ಹಾಕ್ಬಿಟ್ಟು ಅವ್ರಿಗೆ ಗೊತ್ತು ನಾನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದು ನಾನು ಕಥೆ ಹೇಳಿದ್ರು. ಕಥೆ ಭಾಳ ಚೆನ್ನಾಗಿತ್ತು. ನಾವು ಬಹಳಷ್ಟು ಕಥೆಗಳು ಕೇಳಿ ರಿಜೆಕ್ಟ್ ಮಾಡಿದ್ವಿ. ನಾನು ಬೇಡ, ಇದೆ ಸುಮ್ಮನೆ ಯಾಕೆ, ನಾನು ಮ್ಯಾಚ್ ಆಗಲ್ಲ ಅಂತ. ಬಟ್ ಈ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಹತ್ರ ಬರುತ್ತೆ ಪಾತ್ರ ಇದು. ಈ ಪಾತ್ರ ಅಂತಲ್ಲ, ಈ ವೇದಿಕೆಯಲ್ಲಿ ಕೊಟ್ಟಿರೋ ಅಷ್ಟು ಪಾತ್ರ ಒಂದು ನಿಮ್ಮ ಮನೆಯಲ್ಲಿ ಇರುತ್ತೆ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಇರುತ್ತೆ. ನೀವು ಹೇಗೋ ವಾರಕ್ಕೆ 3-4 ಸಲ ಈ ಥರ ಪಾತ್ರಗಳನ್ನು ಜೀವನದಲ್ಲಿ ಸಂಧಿಸ್ತಾನೆ ಇರ್ತೀರ. ಅಂತ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಪಾತ್ರಧಾರಿಗಳನ್ನ ತುಂಬಿಸ್ಕೊಂಡು ಈ ಧಾರಾವಾಹಿಯನ್ನು ಆರಂಭ ಮಾಡಿದ್ದಾರೆ. ನನಗೆ ಶೂಟಿಂಗ್ ನಡೀತಾ ಇದೆ, ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನಾವು ಸೀನಿಯರ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರು ಪ್ರೊಡಕ್ಷನ್ ಮೇಕಿಂಗ್ ಸ್ಟೈಲು ಮೊನ್ನೆ ಒಂದು ಸೀನ್ ಮಾಡಿದ್ರು. ನಿಮ್ಮ ಸ್ಕ್ರೀನಲ್ಲಿ ಅದು 1 ನಿಮಿಷ 2 ನಿಮಿಷ ಬರ್ಬೋದು ಅಷ್ಟೇ. ಅದಕ್ಕೆ ಖರ್ಚು ಮಾಡೋ ರೀತಿ ಇದೆ. ಇಡೀ ದಿನ ಅಷ್ಟು ದೊಡ್ಡ ಸೆಟಪ್ಪು, 3-4 ಕ್ಯಾಮ್ರಾಗಳು ಡೈಲಿ ಸ್ಪಾಟಲ್ಲಿ. ಹೀಗೇ ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಸಿನಿಮಾ ಮಾಡ್ತಾ ಇದ್ದೀರಾ, ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ. ಈ ಥರ ನಾವು ವರ್ಕೌಟ್ ಆಗತ್ತೆ ಅಂತ ಕೇಳಿದೆ ಅವ್ರಿಗೆ ನಾನು. ಅಂದರೆ ಅಚ್ಚುಕಟ್ಟು ತಗೊಂಡು ಜೊತೆಯಲ್ಲಿ ಬದ್ಧತೆ. ಯಾಕೆಂದರೆ ಇವತ್ತು ಧಾರಾವಾಹಿ ಮಾಡತಕ್ಕಂಥ ಪ್ರೇಕ್ಷಕರು ಬೇರೆ ಥರ ಇದ್ದಾರೆ. ಅವರನ್ನು ಗೆಲ್ಲಬೇಕು ಅಂದರೆ ನಾವು ಮಾಡೋ ಕೆಲಸ ಪರಿಪೂರ್ಣವಾಗಿರೋದು. ಈ ಧಾರಾವಾಹಿಯಲ್ಲಿ ನಾನು ಸೂರ್ಯಪ್ರಕಾಶ್ ಪಾತ್ರ, ನನ್ನ ಪಾತ್ರಕ್ಕೆಲ್ಲ ದಿಲೀಪ್ ಅವರು ಪಕ್ಷ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 4 ಮಕ್ಕಳು, ಅದರಲ್ಲಿ 7 ಇಂಪಾರ್ಟೆಂಟ್. ಹೆಸರು ಕೃಷ್ಣ, ಹೆಸರು ವ್ಯಕ್ತಿತ್ವಕ್ಕೆ ಮ್ಯಾಚೆ ಆಗಲ್ಲ. ಭಯಂಕರ ಕೂಡ ಹಾಗೆ ಹೇಳಿದ್ರು. ನಾನು ಹತ್ರ ನೋಡಬೇಕಾದ್ರೆ ಇರಬೇಕು ಅನ್ನೋದು ಕಲಿತೀನಿ ಅಂತ. ಜಗತ್ತಲ್ಲಿ ತಾಯಿ ಕಲ್ತ್ಕೊಂಡು ಎಲ್ಲ ಮಕ್ಕಳು ತಾಯಿ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಾಗೆಲ್ಲ ಕುಡುಕಾಕ್ಬಿಟ್ರೆ ಇವರಿಂದ ಬಹಳ ಕಡೆ ಬಾರಗಳೆಲ್ಲ ವ್ಯಾಪಾರ ದೂರ ಆಗ್ಬಿಡ್ತವೆ, ಅವರು ಉತ್ತರ ಆಗ್ಬಿಡ್ತಾರೆ. ಆ ಥರ ಒಂದು ಪಾತ್ರ ಸರಳವಾಗಿ ಹೇಳಬೇಕು ಅಂದರೆ, ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ತಂದೆ, ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಗ. ಇಷ್ಟೇ. ಬಹುತೇಕ ಮನೆಗಳಲ್ಲಿ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ಬಹುತೇಕ ಮನೆಗಳಲ್ಲಿ ಎಲ್ಲ ತಂದೆಗಳು ಬಹುತೇಕ ಜವಾಬ್ದಾರಿಯಾಗಿರ್ತಾರೆ. ಅಂದ್ರೆ ಯಾಕೆ ತಂದೆ ಜವಾಬ್ದಾರಿ ಆಗಿರುತ್ತೆ ಅಂದ್ರೆ, ಅವನು ಒಂದಷ್ಟು ವರ್ಷ ಕಳೆದು ಬಿಟ್ಟಿರ್ತಾನೆ ಅವನ ಅನುಭವದಲ್ಲಿ. ಆ ಅನುಭವದಿಂದ ಅವನು ಪಕ್ವವಾಗಿರ್ತಾನೆ.
ಅಲ್ಲಿ ಒಂದು ಜವಾಬ್ದಾರಿ ಬರುತ್ತೆ. ಇವನು ಅಷ್ಟೇನೆ. ಈ ತರ ಒಬ್ಬ ಬೇಜವಾಬ್ದಾರಿ ಹುಡುಗನ ಒಂದು ಹುಡುಗಿ ಮದುವೆ ಆಗ್ತಾರೆ. ಎಂತ ಹುಡುಗಿ ಇರೋಕೆ ಇನ್ನೆಂತ ಹುಡುಗಿಯರು ಈಗಿನ ಕಾಲದಲ್ಲಿ ಒಂದು ಹುಡುಗನ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಬಹಳ ಯೋಚನೆ ಮಾಡ್ತಾರೆ. ಎಲ್ಲ ತರ ಲೆಕ್ಕ ಹಾಕ್ತಾರೆ. ಆ ಲೆಕ್ಕ ನಮಗೆ ಬರಲ್ಲ. ಅದು ಆ ಲೆಕ್ಕ ಹಾಕಿ ಮದುವೆ ಮಾಡ್ಕೋತಾರೆ. ಯಾವ ತರ ಇವರು ಏನಾದರೂ ಸುರಸುಂದರ ಅಂದರೆ ಅಲ್ಲ, ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಅಲ್ಲ. ಇವನು ಯಾಕೆ ಒಂದು ಹುಡುಗಿ ಮನೆಗೆ ಗೊತ್ತಿಲ್ಲ ಮನೆ ಮಾಡ್ಕೊಂಡು ಬರ್ತಾರೆ. ಹೇಳ್ಬಿಟ್ಟೆ ಸರ್ ಕತೆ. ಯಾಕೆ ನಮ್ಗೆ ಅನ್ಸುತ್ತೆ ಹುಡುಗಿ ಆಸ್ತಿ ಮೇಲೆ ಆಸೆ ಇರಬೇಕು ಅಂತ. ವೈಟ್ ನ್ಯಾಚುರಲ್ ಅಲ್ವಾ? ಇಂಥ ಹುಡುಗಿ ಮದುವೆ ಆಸ್ತಿ ಮೇಲೆ ಆಸೆ ಇರಬೇಕು. ಆಮೇಲೆ ಅನ್ಸುತ್ತೆ ಅದು ಇಲ್ಲ. ಹಾಗಾದ್ರೆ ಯಾತಕ್ಕೆ ಮದುವೆ ಆಗ್ತದೆ? ಅದೇ ಮ್ಯೂಸಿಕ್ ನೋಡ್ಬೇಕು.